ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಯಲ್ಲಿ 37,000 ಅಧಿಕ ದಾಖಲೆ ಮತಗಳಿಂದ ಸುನಾಮಿ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಬಿಜೆಪಿ ವ್ಯಕ್ತಿ ಆಧಾರಿತ ಪಕ್ಷವಲ್ಲ, ಸಿದ್ಧಾಂತ ಒಪ್ಪಿದ ಪಕ್ಷ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಪ್ರಚಂಡ ಗೆಲುವು ಸಾಧಿಸಿದ ಕಾಗೇರಿಯವರಿಗೆ ಕುಮಟಾದಲ್ಲಿ ಅದ್ದೂರಿ ಮೆರವಣಿಗೆ. ಕಾಗೇರಿ ಗೆಲುವಿನಿಂದ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ ಸಿರ್ಸಿ ಬಿಜೆಪಿ ಕಾರ್ಯಕರ್ತರು. ಮತ್ತು ತಮ್ಮ ಗೆಲುವಿನ ಶ್ರೇಯಸ್ಸನ್ನು ಮತದಾರರಿಗೆ, ಕಾರ್ಯಕರ್ತರಿಗೆ ಹಾಗೂ ಮೋದಿಜಿಯವರಿಗೆ ಅರ್ಪಿಸಿದ ಸಂಸದ ಕಾಗೇರಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರತಿಷ್ಠಿತ ಕಣವಾಗಿ ದೇಶದ ಗಮನ ಸೆಳೆದಿದ್ದ ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ನಿರೀಕ್ಷೆಗೂ ಮೀರಿ 3,31,000 ಮತಗಳ ಅಂತರದಿಂದ ವಿಜಯದ ಮಾಲೆ ಧರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು 78,295 ಮತಗಳನ್ನು ಪಡೆದರೆ, ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ಅಂಜಲಿ ನಿಂಬಾಳ್ಕರ್ ಅವರು 45,567 ಮತಗಳನ್ನು ಪಡೆದು ಭಾರಿ ಹಿನ್ನಡೆಯ ಸೋಲು ಒಪ್ಪಿಕೊಳ್ಳಬೇಕಾಯಿತು. ಮತ ಎಣಿಕೆ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಕಾಗೇರಿಯವರು ಇನ್ನು 3 ಸುತ್ತು ಇರುವಾಗಲೇ ಗೆಲುವಿನ ನಗೆ ಬೀರಿದರು. 5 ಬಾರಿ ಶಾಸಕರಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಬೆಂಬಲ ಇಲ್ಲದ ಹೊರತಾಗಿಯೂ ಕಾಗೇರಿಯವರು ದಾಖಲೆ ಮತಗಳಲ್ಲಿ ಗೆಲುವು ದಾಖಲಿಸಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಬ್ಬೆ ಮುಖಭಂಗವಾದಂತಾಗಿದೆ. ರಾಜ್ಯದ ಜೆಂಟಲ್ಮನ್ ರಾಜಕಾರಣಿಯಾಗಿರುವ ಕಾಗೇರಿಯವರು ಟಿಕೆಟ್ ತರುವಾಗ ಬಹಳಷ್ಟು ಕಷ್ಟಪಟ್ಟಿದ್ದರು. ಒಂದು ರೀತಿಯಲ್ಲಿ ಹಾವು ಏಣಿ ಆಟವಾಗಿತ್ತು. ಸಂಸದರಾಗಿ 6 ಬಾರಿ ಗೆಲುವು ಸಾಧಿಸಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ನೀಡಲಾಗುವುದೆಂದು ಬಹುತೇಕವಾಗಿ 2 ಪಕ್ಷದ ಕಾರ್ಯಕರ್ತರು ನಂಬಿದ್ದರು. ಇಂತಹ ಜಟಾಪಟಿ ನಡುವೆ ಕಾಗೇರಿಯವರು ಟಿಕೆಟ್ ತರುವಲ್ಲಿ ಯಶಸ್ವಿಯಾಗಿದ್ದರು. ಟಿಕೆಟ್ ಏನೋ ತಂದರು, ಆದರೆ ಗೆಲುವಿನ ದಾರಿ ಸುಲಭವಾಗಿರಲಿಲ್ಲ. ತಮ್ಮದೇ ಆದ ಕಾರ್ಯಕರ್ತರ ದಂಡು ಕಟ್ಟಿಕೊಂಡು ತಮ್ಮ ಅನುಭವದ ಮೇಲೆ ಇಡೀ ಜಿಲ್ಲೆ ತಿರುಗಿದರು. ದಿನವಿಡೀ ಸಭೆ ಮಾಡಿ ದಣಿದರು. ಗೆಲ್ಲಬೇಕು ಎನ್ನುವ ಛಲ ಅವರ ದಣಿವನ್ನು ಆರಿಸುತ್ತಿತ್ತು. ಇದರ ಫಲವಾಗಿ ಕಾಗೇರಿಯವರು ರಾಜ್ಯದ 28 ಕ್ಷೇತ್ರಗಳಲ್ಲಿ ಅತ್ಯಧಿಕ ಮತಗಳಿಂದ ಆರಿಸಿ ಬರಲು ಸಾಧ್ಯವಾಯಿತು. ಇದಕ್ಕೆ ಅವರ ಕಾರ್ಯಕರ್ತರು ಹೇಳುವುದು ಕಾಗೇರಿ ಛಲದಂಕಮಲ್ಲನೆಂದು. ಬಿಜೆಪಿ ಯಾವತ್ತೂ ವ್ಯಕ್ತಿ ಆಧಾರಿತ ಪಕ್ಷವಲ್ಲ, ಬಿಜೆಪಿ ಸಿದ್ಧಾಂತ ಆಧಾರಿತ ಪಕ್ಷ. ಆದ್ದರಿಂದ ನಾನು ಯಾರ ಹೆಸರನ್ನು ಉಲ್ಲೇಖಿಸುವುದಿಲ್ಲ. ಕೆಲವರು ಕೋಳಿ ಕೂಗಿದರನ್ನೇ ಬೆಳಗಾಗುವುದೆಂದು ತಿಳಿದಿದ್ದಾರೆ, ಅದು ತಪ್ಪೆಂದು ಹೇಳಿದರು. ನಾನು ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮಲ್ಲ, ತತ್ವ ಸಿದ್ಧಾಂತದ ಆಧಾರಿತ ಪಕ್ಷ ನಮ್ಮದು. ಹಾಗಾಗಿ ಯಾರ ವೈಯಕ್ತಿಕವಾಗಿ ಯಾರ ಹೆಸರನ್ನು ನಾವು ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ಆದರೆ ಬಿ ಜೆ ಪಿ ಸಂಘಟನೆ ಹೇಗಿದೆ, ಬಿ ಜೆ ಪಿಯನ್ನು ಜನ ಯಾವ ವಿಶ್ವಾಸದಲ್ಲಿ ನೋಡಿದ್ದಾರೆ ಅನ್ನುವಂಥದ್ದು ನಮಗೆ ಈ ಕ್ಷೇತ್ರದಲ್ಲಿ ಸ್ಪಷ್ಟ ಆಗ್ತಾ ಇದೆ ಇನ್ನೂ. ಹಾಗಾಗಿ ಇಲ್ಲಿ ವ್ಯಕ್ತಿಗಳ ಕುರಿತಂತೆ ನಾನು ಇನ್ನೂ ಹೇಳೋದಕ್ಕೆ ಬಯಸೋದಿಲ್ಲ. ಆದರೆ ನಮ್ಮ ಗೆಲುವಿಗೆ ನಾನು ಈಗಾಗಲೇ ನನ್ನ ಪ್ರತಿಕ್ರಿಯೆಯನ್ನು ಕೋಳಿ ಯಾವ ಗೂಡಲ್ಲಿದೆ ಅಂತ ಹೇಳಿ ಸರ್. ನಾನು ಕೇಂದ್ರದಲ್ಲಿ ಎಣಿಕೆ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ, ನೀವೇ ನೋಡ್ತಿದ್ದೀರಿ ಅದರದ್ದು ವ್ಯತ್ಯಾಸಗಳೆಲ್ಲ ಆಗ್ತಾ ಇರೋದನ್ನು. ನಾನು ಹಾಗಾಗಿ ಈ ಸಂದರ್ಭದಲ್ಲಿ ಕೇಂದ್ರದ ಫಲಿತಾಂಶದ ಬಗ್ಗೆ ಹೆಚ್ಚೇನು ಹೇಳದೆ, NDA ಸರ್ಕಾರ ನಮ್ಮದು ರಚನೆ ಆಗೇ ಆಗುತ್ತೆ, ಮೋದಿಜಿಯವರು ಪ್ರಧಾನಿ ಆಗೇ ಆಗ್ತಾರೆ, ಈ ವಿಶ್ವಾಸವನ್ನು ನಾನು ಸೊ ಈ ಸಂದರ್ಭದಲ್ಲಿ ಕೂಡ ಈಗ 3 ಲಕ್ಷ ಲೀಡ್ ಬರ್ತದೆ ಎಕ್ಸ್ಪೆಕ್ಟೇಷನ್ ಇತ್ತ. ನಾನು ಮಾಧ್ಯಮದ ಸ್ನೇಹಿತರ ಎದುರುಗಡೆಯಲ್ಲಿ ಚುನಾವಣೆ ಆದಮೇಲೆ ನಮ್ಮ ಪಕ್ಷದ ನಮ್ಮ ಲೋಕಸಭಾ ಕ್ಷೇತ್ರದ ಅವಲೋಕನ ಸಭೆ ಏನಾಯಿತು, ಆ ಅವಲೋಕನ ಸಭೆಯಲ್ಲಿ ನಮ್ಮೆಲ್ಲ ಪ್ರಮುಖರು, ಪಕ್ಷದ ಪ್ರಮುಖರು ಕೊಟ್ಟಿರುವಂತಹ ಮತದ ಅಂತರ 2.5 ಲಕ್ಷಕ್ಕಿಂತ ಮೇಲಿದೆ. ನಾನು ಇದನ್ನು ನಿರಂತರವಾಗಿ ನಾನು ಹೇಳಿದ್ದೇನೆ ನಿಮ್ಮೆಲ್ಲರ ಎದುರುಗಡೆ, 2.5 ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ನಾವು ಗೆಲ್ತೇವೆ ಅಂತ. ಆ ಮತದಲ್ಲಿ ಗೆದ್ದಿದ್ದೇವೆ, ಗೆದ್ದಿದ್ದೇವೆ. ನಮ್ಮ ಕಾರ್ಯಕರ್ತರ ಒಂದು ಅಸೆಸ್ಮೆಂಟ್ ಹೇಗಿದೆ, ರೀಡಿಂಗ್ ಹೇಗಿದೆ, ಚುನಾವಣೆಯಲ್ಲಿ ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅನ್ನೋದು ಅವರ ವಿಶ್ವಾಸದ ಮಾತನ್ನು ಏನು ಹೇಳಿದ್ರಲ್ಲ ಅದೇ ಇಲ್ಲಿ ವ್ಯಕ್ತ ಆಗ್ತದೆ.
ಸರ್, ಕ್ಷೇತ್ರದಲ್ಲಿ ಸಮಸ್ಯೆಗಳು ಒಂದಷ್ಟು ಇದಾವೆ. ಅರಣ್ಯ ನಮಗೂ ಗೊತ್ತು, ಸಾಗರಮಾಲಾ ಯೋಜನೆ ನಾನು ಕಿತ್ತೂರು ಖಾನಾಪುರ ಒಳಗೊಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದನನ್ನಾಗಿ ನನಗೆ ಅಭೂತಪೂರ್ವ ಗೆಲುವು ತಂದುಕೊಟ್ಟ ನನ್ನ ಪ್ರೀತಿಯ ಉತ್ತರ ಕನ್ನಡದ ಜನತೆಗೆ ನಾನು ಎಂದಿಗೂ ಚಿರಋಣಿ. ನಿಮ್ಮ ಸೇವಕನಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ನನ್ನ ಬೆವರು ಮತ್ತು ರಕ್ತವನ್ನು ಒಂದು ಮಾಡುವೆ ಎಂದು ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತೇನೆ. ಇದು ದೇಶದ ಗೆಲುವು, ಇದು ಭಾರತದ ಗೆಲುವು. ಭಾರತವನ್ನು ವಿಶ್ವಗುರು ಮಾಡಲು ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಿ ಮಾಡಿದ ಸರ್ವ ದೇಶಪ್ರೇಮಿ ಮತದಾರ ಬಂಧುಗಳಿಗೆ ಕೋಟಿ ಕೋಟಿ ಧನ್ಯವಾದಗಳು. ಇಂತಿ ತಮ್ಮ ಸೇವಕ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕುಮಟಾ ಮತ ಎಣಿಕೆ ಕೇಂದ್ರದಿಂದ ಕಾಗೇರಿಯವರು ವಿಜಯದ ಮಾಲೆ ಧರಿಸಿ ಹೊರಗೆ ಬಂದ ಬಳಿಕ ಕುಮಟಾದ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಕಾಗೇರಿಯವರಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಸಂಭ್ರಮ ವ್ಯಕ್ತಪಡಿಸಿದರು. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಗೆಲುವು ಸಾಧಿಸಿದಂತೆ ಸಿರಿಸಿಯಲ್ಲಿರುವ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಕ್ಯಾಮ್ರಾಕ್ಕೆ ಹೊಳಿತದ ತಲೆ. ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಗೆಲುವು ಸಾಧಿಸಿದ ಬಳಿಕ ಮಾಧ್ಯಮದವರ ಮುಂದೆ ಮಾತನಾಡಿ ಮತದಾರರಿಗೆ, ಕಾರ್ಯಕರ್ತರಿಗೆ ಹಾಗೂ ಪ್ರಧಾನಿ ಮೋದಿಯವರಿಗೆ ಕೃತಜ್ಞತೆ ಸಲ್ಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಕಳೆದ 10 ವರ್ಷದ ಸಾಧನೆ ಏನಿದೆ, ಇದು ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಶಕ್ತಿಯನ್ನು, ಮತದಾರರಿಗೆ ವಿಶ್ವಾಸವನ್ನು, ಕಾರ್ಯಕರ್ತರಿಗೆ ವಿಶ್ವಾಸವನ್ನು ಕೊಟ್ಟಿದೆ. ಹಾಗಾಗಿ ನಾನು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಅದ್ಭುತವಾದ ಸಾಧನೆ ಏನಿದೆ, ಇದಕ್ಕೂ ಸಹ ನಮ್ಮ ಗೆಲುವಿಗೆ ಬಹಳ ಮುಖ್ಯವಾದ ಕಾರಣ ಆಗಿದೆ ಅನ್ನೋದನ್ನು ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದಲ್ಲದೆ JDSನ ಜೊತೆಗಿನ ಹೊಂದಾಣಿಕೆ, ಮೈತ್ರಿಯೂ ಸಹ ನಮ್ಮ ಈ ಒಂದು ದಾಖಲೆ ಮತದ ಗೆಲುವಿಗೆ ಕಾರಣ ಆಗಿದೆ. ನಾನು JDSನ ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖರಿಗೆ ಮತ್ತು ರಾಜ್ಯದ ಎಲ್ಲ ನಾಯಕರುಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇದೆಲ್ಲದರ ಜೊತೆಯಲ್ಲಿ ನಾವು ಈ ಒಂದು ದಾಖಲೆಯ ಗೆಲುವನ್ನು ಸಾಧಿಸಿದ್ದೇವೆ. ಈ ಗೆಲುವಿಗೆ ಬಹಳ ಮುಖ್ಯವಾದಂಥ ಕಾರಣ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಮತದಾರರು ಈ ವಿಶ್ವಾಸ ಹೊಂದಿರೋದಕ್ಕೆ ಕಾರಣ ನರೇಂದ್ರ ಮೋದಿಜಿಯವ್ರ ಮೇಲಿದ್ದಂಥ ವಿಶ್ವಾಸ. ಹಾಗಾಗಿ ಇದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಈ ಗೆಲುವು
ಗೆಲುವಿನಿಂದಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ಜನರ ಅಪೇಕ್ಷೆಯಂತೆ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ನನ್ನನ್ನು ನಾನು ತೊಡಗಿಸ್ಕೊಂಡು ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ನಾನು ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೇನೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯ ವಿಷಯದಲ್ಲಿ ನಾನು ನಿಮ್ಮೆಲ್ಲರ ಜೊತೆಗಿದ್ದೇನೆ ಅನ್ನೋ ವಿಶ್ವಾಸದ ಮಾತನ್ನು ಹೇಳ್ತಾ ಹಿಂದಿನಿಗಿಂತಲೂ ಹೆಚ್ಚು ವೇಗವಾಗಿ ಅಭಿವೃದ್ಧಿಯನ್ನು ನಾನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಪ್ರಯತ್ನಿಸ್ತೀನಿ, ನಮ್ಮೆಲ್ಲ ನಾಯಕರ ಒಂದು ಸಹಕಾರದಿಂದ ಪ್ರಯತ್ನಿಸ್ತೀನಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ದೇಶದ ಚಿತ್ರಣವನ್ನೆಲ್ಲ ಜನತೆಗೆ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ಹಾಗಾಗಿ ನಾನು ನಿಮಗೂ ಸಹ ಈ ಗೆಲುವಿನಲ್ಲಿ ಪಾತ್ರ ಇದೆ ಅನ್ನೋದಕ್ಕೆ ನಿಮ್ಮನ್ನೂ ಸಹ ನಾನು ಅಭಿನಂದಿಸ್ತೇನೆ. ಒಂದು ಮಾಧ್ಯಮ ಕ್ಷೇತ್ರದಲ್ಲಿರೋರು ಹೇಗೆ ವಸ್ತುನಿಷ್ಠವಾಗಿ ಸತ್ಯಪರವಾಗಿ ಮತ್ತು ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ನೀವು ಹೇಗೆ ಒಂದು ಜನರನ್ನು ಜಾಗೃತಿಗೊಳಿಸಬೇಕು, ಪ್ರಬುದ್ಧಗೊಳಿಸಬೇಕು ಅನ್ನೋದಕ್ಕೆ ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಿ. ಸೋಷಿಯಲ್ ಮೀಡಿಯಾಗಳು ಸಹ ಭಾಳ ದೊಡ್ಡ ಒಳ್ಳೆಯ ಸಹಕಾರವನ್ನು ಕೊಟ್ಟಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೆ ನಾನು ಅಭಿನಂದಿಸ್ತೇನೆ. ವಿಶೇಷವಾಗಿ ರಾಷ್ಟ್ರೀಯ ಶೈಕ್ಷಣಿಕ ಸಂಘದ ಪರಿವಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.